ಹಲೋ ಫ್ರೆಂಡ್ಸ್, ಎಲ್ಲೋ ನಮಸ್ಕಾರ. ವೆಲ್ಕಮ್ ಟು ಮೈ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ನೋಟ್ಸನ್ನು ನೋಡೋಣ. ಸಿರೂರು ಮತ್ತು ಪೆರೂರು ಯಾವ ಕಾಲದ ಆಡಳಿತ ಘಟಕಗಳು? ತಂಜಾವೂರಿನ ಚೋಳರ ಕಾಲದ. ಯಾರ ಕಾಲದಲ್ಲಿ ಬ್ರಾಹ್ಮಣರ ನೆಲೆಗಳನ್ನು ಚತುರ್ವೇದ ಮಂಗಳಂಗಳು ಎಂದು ತಿಳಿಸಲಾಗಿದೆ? ಚೋಳರು. ಚೋಳರ ಪ್ರಾರಂಭಿಕ ರಾಜಧಾನಿ ತಂಜಾವೂರು. ದೇವದಾಸಿ ಪದ್ಧತಿ ಅತಿ ಹೆಚ್ಚು ಜನಪ್ರಿಯವಾಗಿದ್ದು ಚೋಳರ ಕಾಲದಲ್ಲಿ. ತಂಜಾವೂರಿನ ಬೃಹದೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದವರು 1ನೇ ರಾಜರಾಜ ಚೋಳ. ಚೋಳರ ಕಾಲವು ಹೆಚ್ಚು ಪ್ರಸಿದ್ಧಿಯಾಗಿದ್ದು ಗ್ರಾಮ ಸಭೆಗಳಿಗೆ. ಗಂಗೈಕೊಂಡ ಚೋಳಪುರಂ ರಾಜಧಾನಿ ನಿರ್ಮಿಸಿದವರು 1ನೇ ರಾಜೇಂದ್ರ ಚೋಳ. ಶ್ರೀಲಂಕಾವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡ ಚೋಳರ ದೊರೆ 1ನೇ ರಾಜೇಂದ್ರ ಚೋಳ. ಅತ್ಯುತ್ತಮ ನೌಕಾದಳಕ್ಕೆ ಹೆಸರುವಾಸಿಯಾಗಿದ್ದ ದಕ್ಷಿಣ ಭಾರತದ ಸಾಮ್ರಾಜ್ಯ ಚೋಳ ಸಾಮ್ರಾಜ್ಯ. ತಸ್ವೀರ್ ಖಾನ ಎಂಬ ಕಲಾತ್ಮಕ ಸ್ಟುಡಿಯೋವನ್ನು ನಿರ್ಮಿಸಿದವರು ಅಕ್ಬರ್. ಆರಾಮ್ ಬಾಗ್ ಉದ್ಯಾನವನ ನಿರ್ಮಿಸಿದವರು ಬಾಬರ್. ಸಂಗೀತ ಮತ್ತು ನೃತ್ಯವನ್ನು ನಿಷೇಧ ಮಾಡಿದವನು ಔರಂಗಜೇಬ್ ಮತ್ತು ಜಿಜಿಯಾ ತೆರಿಗೆಯನ್ನು ಮರಳಿ ಪ್ರಾರಂಭ ಮಾಡಿದವನು ಕೂಡ ಔರಂಗಜೇಬೇ. ಹುಮಾಯೂನ್ ಸಮಾಧಿ ನಿರ್ಮಿಸಿದವರು ಹಾಜಿ ಬೇಗಂ, ದೆಹಲಿಯಲ್ಲಿದೆ. ಹುಮಾಯೂನ್ ಸಮಾಧಿಯ ವಾಸ್ತುಶಿಲ್ಪಿ ಮಿರ್ಜಾ ಗಿಯಾತ್. ಹಳದಿಘಾಟ್ ಕದನದಲ್ಲಿ ಅಕ್ಬರನ ಮುಖಂಡ ಮಾನ್ಸಿಂಗ್. ಹಳದಿಘಾಟ್ ಕದನ ನಡೆದಿದ್ದು 1576. ಅಕ್ಬರನ ಸರ್ಕಾರಿ ಸ್ಥಾನ ಆಗ್ರಾ ಆಗಿತ್ತು. ಭಕ್ತಿ ಚಳುವಳಿಯಲ್ಲಿ ಶೈವ ಧರ್ಮ ಎಂದು ಕರೆದವರು ನಯನಾರರನ್ನು. ಅಲ್ಲಿ ಏನೋ ಗೊಂದಲವಿದೆ, ನಿಮ್ಗೆ ಆಮೇಲೆ ಕಮೆಂಟ್ ಮೂಲಕ ಅದನ್ನ ತಿಳಿಸ್ತೇನೆ. ವೈಷ್ಣವ ಧರ್ಮ ಅಂದರೆ ವಿಷ್ಣು, ಇದು ಯಾರಿಗೆ ಸಂಬಂಧಪಟ್ಟಿದ್ದು? ಆಳ್ವರು. ಡಾಟಾ ಗಂಜ್ ಬಕ್ಷ್ ಎಂದು ಜನಪ್ರಿಯರಾದವರು ಅಲ್ ಹುಜ್ವಾರಿ. ಯಾವ ಬಹುಮನಿ ರಾಜನು ಹಿಂದೂಗಳನ್ನು ದೊಡ್ಡ ಪ್ರಮಾಣದಲ್ಲಿ ಆಡಳಿತದಲ್ಲಿ ಸೇರಿಸಿದನು? ಫಿರೋಜ್ ಶಾ. ಯಾವ ಬಹುಮನಿ ಸುಲ್ತಾನನಿಗೆ ವಾಲಿ ಅಥವಾ ಸಂತ ಎಂದು ಕರೆಯುತ್ತಿದ್ದರು? ಅಹಮದ್ ಶಾ. ಗುಲ್ಬರ್ಗಾದಿಂದ ಬೀದರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಅಹಂ ಶಾ. ಹರಿದಾಸ್ ಚಳುವಳಿಯ ಸ್ಥಾಪಕರು ಮಧ್ವಾಚಾರ್ಯರು ಉಡುಪಿಯಲ್ಲಿ ಪ್ರಾರಂಭ ಮಾಡಿದರು. ವಿಜಯನಗರ ಸಾಮ್ರಾಜ್ಯಕ್ಕೆ ಆಮದು ಮಾಡಿಕೊಳ್ಳುವ ಏಕೈಕ ದೊಡ್ಡ ವಸ್ತು ಕುದುರೆಗಳಾಗಿವೆ. ಟ್ರೀ ಆಫ್ ಲಿಬರ್ಟಿ ಸ್ಥಾಪನೆ 1794. ಟಿಪ್ಪು ಸುಲ್ತಾನ್ ಇದನ್ನು ಸ್ಥಾಪನೆ ಮಾಡಿದರು. ಹೈದರ್ ಅಲಿ ಮಿಲಿಟರಿ ಕಮಾಂಡರ್ ಆಗಿದ್ದು 1761ರಲ್ಲಿ. ದಲಿತ್ ಘರಾನ. ಭಾರತದಲ್ಲಿ ಬ್ಯಾಂಕಿಂಗ್ ವಹಿವಾಟುಗಳ ಆರಂಭಿಕ ಪುರಾವೆ ಯಾವ ಯುಗದಿಂದ ಬಂದಿದೆ? ವೈದಿಕ ಯುಗ. ಮೌರ್ಯ ಆಡಳಿತದ ಸಂದರ್ಭದಲ್ಲಿ ಯಾರನ್ನು ಮುಖ್ಯ ಖಜಾನೆ ಅಧಿಕಾರಿ ಎಂದು ಪರಿಗಣಿಸಲಾಯಿತು? ಸನ್ನಿಧಾತ್. ಯಾವ ಹರಪ್ಪ ತಾಣದಲ್ಲಿ ಇಂಕ್ ಪಾಟ್ ಪತ್ತೆಯಾಗಿದೆ? ಚುನಾದಾರೋ. ಸಿಂಧೂ ಕಣಿವೆಯ ನಾಗರಿಕತೆಯಿಂದ ಕೋಟೆಯನ್ನು ಹೊಂದಿರದ ಏಕೈಕ ನಗರ ಚುನಾದಾರೋ. ಯಾವುದು ಶಾಸ್ತ್ರೋಕ್ತ ವೇದ? ಯಜುರ್ವೇದ. ಯಾವುದನ್ನು ಗುಪ್ತರ ಅಧಿಕೃತ ಕಾನೂನು ಪುಸ್ತಕವೆಂದು ಪರಿಗಣಿಸಲಾಗಿದೆ? ಯಜ್ಞವಲ್ಕ್ಯ ಸ್ಮೃತಿ. ಯಾವ ಶಿಲಾಶಾಸನವು ಇತಿಜಿಕ ಮಹಾಮತ್ತವನ್ನು ಉಲ್ಲೇಖಿಸುತ್ತದೆ? 12ನೇ ಶಾಸನ. ಮೌರ್ಯ ಸಾಮ್ರಾಜ್ಯದಲ್ಲಿ ಯಾರು ಮುಖ್ಯ ಕಂದಾಯ ಸಂಗ್ರಹಕಾರರಾಗಿದ್ದರು? ಸಮಹಾತ್ರಿ. ಮೌರ್ಯರ ಕಾಲದಲ್ಲಿ ಪ್ರಮುಖ ಸಮುದ್ರ ಬಂದರುಗಳು ತಾಮ್ರಲಿಪ್ತಿ ಮತ್ತು ಬ್ರೋಚ್. ಯಾವ ಅವಧಿಯಲ್ಲಿ ಶೂದ್ರರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸಿತು? ಗುಪ್ತರ ಕಾಲದಲ್ಲಿ. ಯಾವ ಪಲ್ಲವನ ರಾಜರು ಕಂಚಿಯಲ್ಲಿ ರಾಜಧಾನಿಯನ್ನು ಸ್ಥಾಪಿಸಿದರು? ಸಿಂಹವಿಷ್ಣು. ನಳಂದ ಶಿಲಾಶಾಸನದಲ್ಲಿ ಯಾರನ್ನು ಲೋಕಪಾಲ್ ಪ್ರಪಂಚದ ರಕ್ಷಕ ಎಂದು ವಿವರಿಸಲಾಗಿದೆ? ಯಶೋವರ್ಮನ್. ಲಿಚ್ಛವಿ
ದೌಹಿತ್ರ ಎಂದು ಯಾರನ್ನು ಕರೆಯಲಾಗುತ್ತಿತ್ತು? 1ನೇ ಚಂದ್ರಗುಪ್ತ. ಹುವೆನ್ಸಾಂಗ್ ಈತ ಚೀನಾ ಯಾತ್ರಿಕ. ಈತನ ಕೃತಿ ಸಿಯುಕಿ. ಇಬನ್ ಬಟುಟ ಮೊರಾಕೊ ಯಾತ್ರಿಕ. ಈತನ ಕೃತಿ ರಿಹಾಲ್. ಮೆಗಸ್ತನಿಸ್ ಈತ ಗ್ರೀಕ್ ಯಾತಚೀನ ಯಾತ್ರಿಕ. ಈತನ ಕೃತಿ ಇಂಡಿಕಾ. ಯಾವ ಅರಸರು ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಎಂಬ ಬಿರುದನ್ನು ಪಡೆದವರು? ಹರಿಹರ. ಮಧ್ಯಕಾಲೀನ ಭಾರತದ ಸಂದರ್ಭದಲ್ಲಿ ಮಾಮುಲುಕ್ ಪದದ ಸರಿಯಾದ ಅರ್ಥ ಮಾಲೀಕತ್ವ. ತಬಕತ್ ಇ ಅಕ್ಬರಿ ಯಾವ ಲೇಖಕರು ಬರೆದಿದ್ದಾರೆ? ನಿಜಾಮುದ್ದೀನ್ ಅಹ್ಮದ್. ಅಲ್ಲಾವುದ್ದೀನ್ ಖಿಲ್ಜಿಯ ತಕ್ಷಣದ ಉತ್ತರಾಧಿಕಾರಿ ಯಾರು? ಸಿಹಾಬುದ್ದೀನ್ ಒಮರ್. ತುಘಲಕ್ ಬಾದ್ ನಗರವನ್ನು ಸ್ಥಾಪಿಸಿದ ತುಘಲಕ್ ಸುಲ್ತಾನ್ ಗಿಯಾಸುದ್ದೀನ್ ತುಘಲಕ್. ಸುಲ್ತಾನರ ಅವಧಿಯಲ್ಲಿ ಪರಗಣದ ಮುಖ್ಯಸ್ಥ ಯಾರು? ಅಮಿಲ್. ಸುಲ್ತಾನರ ಕಾಲದಲ್ಲಿ ಗ್ರಾಮ ಲೆಕ್ಕಿಗರನ್ನು ಏನೆಂದು ಕರೆಯುತ್ತಿದ್ದರು? ಪಟ್ವಾರಿ. ಸುಲ್ತಾನರ ಕಾಲದಲ್ಲಿ ಹುಂಡಿಗಳು ಎಂಬ ಪದವು ಯಾವುದನ್ನು ಸೂಚಿಸುತ್ತದೆ? ವಿನಿಮಯದ ಬಿಲ್ಲುಗಳು. ಯಾವ ದೆಹಲಿ ಸುಲ್ತಾನ್ ಆಡಳಿತಗಾರರು ತುರ್ಕಿಯೇತರ ಕುಲೀನರನ್ನು ರಚಿಸಲು ಪ್ರಯತ್ನಿಸಿದರು? ರಜಿಯಾ ಸುಲ್ತಾನ್. ಮಾಮುಲಕ್ ರಾಜವಂಶದ ಯಾವ ಸುಲ್ತಾನನು ಹೆಚ್ಚು ಕಾಲ ಅಧಿಕಾರದಲ್ಲಿದ್ದನು? ಇಲ್ತುಮಿಶ್. ಯಾರು ಅಲ್ ವಾಸಿಕ್ ಬಿಲ್ಲಾಹ್ ಎಂಬ ಬಿರುದನ್ನು ಪಡೆದುಕೊಂಡಿದ್ದರು? ಮುಬಾರಕ್ ಶಾ. ದೆಹಲಿ ಸುಲ್ತಾನರ ಕಾಲದಲ್ಲಿ ದಿವಾನ್ ಇ ರಸಾಲತ್ ಎಂದರೆ ಧಾರ್ಮಿಕ ವ್ಯವಹಾರಗಳ ಇಲಾಖೆ ಎಂದರ್ಥ. 1665ರಲ್ಲಿ ಪುರಂದರ ಒಪ್ಪಂದಕ್ಕೆ ಸಹಿ ಹಾಕಿದರು? ಮರಾಠರ ಶಿವಾಜಿ ಹಾಗೂ ರಜಪೂತರ ಜಯಸಿಂಗ್. ಯಾವುದನ್ನು ಭಾರತೀಯ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯಲಾಗುತ್ತದೆ? ವುಡ್ಸ್ ಡಿಸ್ಪ್ಯಾಚ್ ಇನ್ 1854. 1854ರ ವುಡ್ಸ್ ಡಿಸ್ಪ್ಯಾಚ್. 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕರಾಚಿ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು? ಸರ್ದಾರ್ ಪಟೇಲ್. ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ನೀತಿಯ ನಿರ್ಣಯವನ್ನು ಯಾವ ಅಧಿವೇಶನದಲ್ಲಿ ಕೈಗೊಳ್ಳಲಾಯಿತು? ಕರಾಚಿ. ಮೊದಲ ಬಂಗಾಳಿ ಪತ್ರಿಕೆ ಸಮಾಚಾರ್ ದರ್ಪ ಇದನ್ನು 1818ರಂದು ಬ್ಯಾಪ್ಟಿಸ್ಟ್ ಮಿಷನರಿ ಸೊಸೈಟಿ ಪ್ರಕಟಿಸಿತು. ಅಲಹಾಬಾದಿನಲ್ಲಿ 1857ರ ದಂಗೆಯನ್ನು ಮುನ್ನಡೆಸಿದವರು? ಮೌಲ್ವಿ ಲಿಯಾಕತ್ ಅಲಿ. ಈಶ್ವರಚಂದ್ರ ವಿದ್ಯಾಸಾಗರ್ ಅವರು 1820-91 ಯಾವ ಪತ್ರಿಕೆಗಳನ್ನು ಪ್ರಾರಂಭಿಸಿದರು? ಸೋಮ ಪ್ರಕಾಶ್. ಮೊದಲ ಆಂಗ್ಲೋ ಮರಾಠ ಯುದ್ಧ 1778-82 ಅವಧಿಯಲ್ಲಿ ನಡೆಯಿತು. ವಾರನ್ ಹೇಸ್ಟಿಂಗ್ಸ್ ಅವರ ಅವಧಿಯಲ್ಲಿ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780-84 ಇದು ವಾರನ್ ಹೇಸ್ಟಿಂಗ್ಸ್ ಅವರ ಅವಧಿಯಲ್ಲಿ. ಮೊದಲನೆಯದು ಎರಡನೇದು ಆಂಗ್ಲೋ ಮರಾಠ ಯುದ್ಧ, ಆಂಗ್ಲರಿಗೂ ಮತ್ತು ಮರಾಠರಿಗೂ ಆದಂಥ ಒಂದು ಯುದ್ಧ. ಯಾವ ಪೇಶ್ವೆಗಳ ಕಾಲದಲ್ಲಿ ಮರಾಠ ಶಕ್ತಿಯು ತನ್ನ ಉತ್ತುಂಗವನ್ನು ತಲುಪಿತು? ಬಾಲಾಜಿ ಬಾಜಿರಾವ್. ಈ ಗವರ್ನರ್ ಜನರಲ್ ಜನರ ಕಲ್ಯಾಣ ಚಟುವಟಿಕೆಗಳೊಂದಿಗೆ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ? ವಿಲಿಯಂ ಬೆಂಟಿಕ್ ಅವರು. ಯಾವ ವರ್ಷದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಕೂರ್ಗ್ ಅನ್ನು ಸ್ವಾಧೀನಪಡಿಸಿಕೊಂಡಿತು? 1834. ತಾತ್ಯಾ ಟೋಪೆ ಅವರ ನಿಜವಾದ ಹೆಸರು? ರಾಮಚಂದ್ರ ಪಾಂಡು. ಯಾವ ವೈಸರಾಯಗಳ ನೀತಿಯನ್ನು ಮಾಸ್ಟರ್ಲಿ ನಿಷ್ಕ್ರಿಯ ನೀತಿ ಎಂದು ಕರೆಯಲಾಗುತ್ತದೆ? ಜಾನ್ ಲಾರೆನ್ಸ್. ಯಾವ ವೈಸರಾಯನನ್ನು ಭಾರತದ ಸಂರಕ್ಷಕ ಮತ್ತು ವಿಜಯದ ಸಂಘಟಕ ಎಂದು ಕರೆಯುತ್ತಾರೆ? ಲಾರ್ಡ್ ಲಾರೆನ್ಸ್. 1935ರ ಭಾರತ ಸರ್ಕಾರದ ಕಾಯ್ದೆಯನ್ನು ಗುಲಾಮಗಿರಿಯ ಚಾರ್ಟರ್ ಎಂದು ಹೇಳಿದವರು? ನೆಹರೂಜಿ ಅವರು. ದಿ ಕಾರ್ಮೆಡ್ ಪತ್ರಿಕೆಯ ಸಂಪಾದಕರು? ಮೌಲಾ ಎಂ.ಡಿ. ಅಲಿ. ವಾಸ್ಕೋ ಡ ಗಾಮ ಭಾರತಕ್ಕೆ ಎಷ್ಟು ಬಾರಿ ಬಂದರು? 3 ಬಾರಿ. 2 ಸೆಪ್ಟೆಂಬರ್ 1946ರಂದು ರಚಿತವಾದ ಮಧ್ಯಂತರ ಸರ್ಕಾರದಲ್ಲಿ ಹಣಕಾಸು ಮಂತ್ರಿ?
ಲಿಯಾಕತ್ ಅಲಿ ಅವರು. ದಿಲ್ಲಿ ಚಲೋ, ಜೈ ಹಿಂದ್, ನನಗೆ ರಕ್ತ ಕೊಡಿ ಮತ್ತು ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ. ಇಂಕಿಲಾಬ್ ಜಿಂದಾಬಾದ್, ಇದು ಯಾರ ಘೋಷಣೆ? ಭಗತ್ ಸಿಂಗ್. ಇಂಕಿಲಾಬ್ ಜಿಂದಾಬಾದ್ ಅನ್ನು ರಚಿಸಿದವರು ಹಸ್ರತ್ ಮೊಹಾನಿ. ಕಮ್ಯುನಿಸ್ಟ್ ಇಂಟರ್ನ್ಯಾಷನಲ್ ನಾಯಕರಾಗಿ ಆಯ್ಕೆಯಾದ ಮೊದಲ ಭಾರತೀಯ ಎನ್ ರಾಯ್. ಕಲ್ಕತ್ತಾದಲ್ಲಿ ಘಟಿಕೋತ್ಸವದ ಭಾಷಣದಲ್ಲಿ ಸ್ಟಾನ್ಲಿ ಜಾಕ್ಸನ್ ಅವರ ಮೇಲೆ ಗುಂಡು ಹಾರಿಸಿದವರು ಬೀನಾ ದಾಸ್. 1902ರಲ್ಲಿ ಹೊಸ ಪೊಲೀಸ್ ಆಯೋಗವನ್ನು ಸ್ಥಾಪಿಸಿದವರು ಲಾರ್ಡ್ ಕರ್ಜನ್. ರಾಣಿಯ ಘೋಷಣೆಯ ಮೂಲಕ ಭಾರತದ ಆಡಳಿತವನ್ನು ಯಾವ ವರ್ಷದಲ್ಲಿ ಬ್ರಿಟಿಷರಿಗೆ ವರ್ಗಾಯಿಸಲಾಯಿತು? 1858. ಭಾರತದಲ್ಲಿ ಭಾರತೀಯ ವಿಧವೆಯರಿಗಾಗಿ ಶಾರದಾ ಸದನವನ್ನು ಸ್ಥಾಪಿಸಿದವರು ಯಾರು? ಪಂಡಿತ್ ರಮಾಬಾಯಿ. ಸ್ವತಂತ್ರ ಭಾರತದ ಮೊದಲ ಆರೋಗ್ಯ ಮಂತ್ರಿ ಅಮೃತ್ ಕೌರ್. ಸೊ ಈ ರೀತಿ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಹಾಗೂ ಎಕ್ಸ್ ಖಾತೆಗಳನ್ನು ಫಾಲೋ ಅಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.